ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅದರದ್ದು ಕಂಟಿನ್ಯೂಸ್ ವಿಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ನೆಟ್ವರ್ಕ್ ಬೇರೆ ಇರೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಅಂದರೆ ಮಿನಿ ಸ್ವಲ್ಪ ಚಿಕ್ಕದಾಗಿ ಬ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗೆ ತೋಟ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ಅದಕ್ಕೆ ರಿಲೇಷನ್ಗಳ ಮನೆಗೆ ಬರ್ತಾ ಇದ್ದೀವಿ. ದೊಡ್ಡಕ್ಕ ಅಂತ ಅಂದರೆ ನಮ್ಮ ಅತ್ತಿಗೆ. ಸೊ ಅವರು ಹಾಗೆ ಇಬ್ಬರು ಅಕ್ಕ ಅವರೆಲ್ಲ ಬಂದ್ವಿ. ಸೊ ಅವ್ರ ಮನೆ ಹತ್ರ ಎಲ್ಲ ವೆಜಿಟೇಬಲ್ಸ್ ಹಾಗೆ ಫ್ಲವರ್ ಪಾಟ್ಗಳನ್ನ ಹಾಕಿದ್ರು. ಸೊ ಹಾಗೆ ಒಂದು ಇವತ್ತು ನಿಮ್ಮ ಜೊತೆ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಥರ ಹಳ್ಳಿ ಮನೆಗಳಲ್ಲಿ ಈ ಥರ ಬೆಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ತರಕಾರಿ ಹೂವು ಎಲ್ಲ ಬೆಳ್ಕೊಂಡ್ರೆ ಸಖತ್ತಾಗಿರುತ್ತೆ. ಅದರಲ್ಲೂ ತೋಟದ ಮಧ್ಯೆ ಮನೆ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ನೋಡ್ಬೋದು ಎಷ್ಟು ತರಕಾರಿಗಳನ್ನ ಮನೇಲಿ ಬೆಳ್ಕೊಂಡಿದ್ದಾರೆ ಅಂತ. ಸೊ ಹಾಗೆ ಫುಲ್ ಇವತ್ತು ಅವ್ರ ಮನೆ ಸುತ್ತಮುತ್ತ ಏನೇನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಹಾಗೆ ಇನ್ನೊಬ್ಬರ ಮನೆ ಕೂಡ ಹೋಗಬೇಕು, ಅಲ್ಲಿ ಕೂಡ ಹೋಗ್ತೀವಿ. ಸೊ ಹಾಗೆ ಬಂದ್ವಿ. ಅದಕ್ಕೆ ನನ್ನ ಅಕ್ಕ ಕರ್ಕೊಬಂದರು, ಬಾವಿಂದು ವೀಡಿಯೋ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳಿ. ಸೊ ಅದನ್ನೇ ಹೇಳ್ತಾಯಿದ್ರು ಅವರು. ಸೊ ಹಾಗೆ ನೋಡಿ ಎಲ್ಲ ತರಕಾರಿಗಳನ್ನ ಮನೆ ಹತ್ರನೇ ಬೆಳ್ಕೊಂಡಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಎಮರ್ಜೆನ್ಸಿ ಯಾರಾದರೂ ಬಂದರೆ ಅಡುಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಮರ್ಜೆನ್ಸಿ ಏನಾದರೂ ಪೇಟೆ ಏನಾದರೂ ದೂರ ಇದ್ದರೆ ಸಡನ್ನಾಗಿ ಏನಾದರೂ ಬೇಕಂದರೆ ಮನೆ ಹತ್ರ ಇದ್ದರೆ ಬೆಳ್ಕೊಬೋದು. ಇದು ಬಸಳೆ ಗಿಡ ಅಂತಂದರೆ ಗೊತ್ತಿಲ್ವ ನಿಮಗೆ? ಬಸಳೆ ಸೊಪ್ಪು ಬಿಡುತ್ತೆ. ಸೊ ಸ್ವಲ್ಪ ಇದು ಹಣ್ಣಾಗಿದೆ ಮತ್ತು ಚಿಗಿದ ಮೇಲೆ ಸೊಪ್ಪು ಸಿಗುತ್ತೆ, ಚೆನ್ನಾಗಿರುತ್ತೆ. ಸೊ ಇದು ಸಿಟಿ ಕಡೆ ಕೂಡ ಬೆಳೆಸ್ತಾರೆ. ಸೊ ಹಾಗೆ ನಿಮಗೆ ಗೊತ್ತಿರದೇ ಇರೋದೇನಿಲ್ಲ ಈ ವಿಡಿಯೋದಲ್ಲಿ, ಅಂದರೆ ತರಕಾರಿಗಳು ಯಾವುದು ಏನು ಅಂತ. ಸೊ ಹಾಗೆ ಯಾವುದು ನಾನು ವಾಯ್ಸ್ ಓವರ್ ಕೊಡೋದಿಲ್ಲ, ರಿಯಲಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲಿ ಹಂಗೈತಿ? ಎಲ್ಲಿನ ಹಂಗೈತಿ? ಪಾಲಕ್ ತರನೇ. ಹೌದಾ? ಇದು ಕುಡಿ ಕೊಯ್ದಂಗ್ ಚಿಗಿರ್ತದ. ಇದ ಬೀಜ ನೋಡ್ರಿ, ಸುಪ್ರೀತಕ್ಕ ಹಾಕ್ಯಾಡ್ರಿ, ಹಂಗ ಮನಿ ತುಂಬಾ ಆಕತ್ ನಾವು. ಅಲ್ಲೇ ಟೇಸ್ಟ್ ಹೇಗಿರ್ತದೆ? ಚೆನ್ನಾಗಿರ್ತೈತಿ ಮಾಡಿದ್ರಲ್ಲ. ಈಗ ಈ ಬೀಜ ಉದುರ್ಸಿರ್ಸ ಇದು ಒಣಗ್ಬೇಕು ಸುಪ್ರೀತಕ್ಕ. ಬರಲ್ಲ ನಮ್ಮ ಇರ್ಬೋದು ಬಿಂದು. ಈ ಮನಿಗ್ ಬಂದ್ಮೇಲೆ ತರಕಾರಿ ಆಗ್ವಲ್ದು ನೋಡ. ಮೆಣಸಿನಕಾಳು ಬರ್ತಾವ ನೋಡಿ, ಇದೇ ಗಿಡ. ಹಿಂಗೆ ಗಿಡಕ್ಕೆ ಹಬ್ಬಿಸ್ತಾರಲ್ಲ, ಹಬ್ಸಿಲ್ಲ, ಹಾಕಿಲ್ಲ. ಇವನು ಮೆಣಸಿನ ಅಡ್ಕೆ ಮರಕ್ಕೆ ಹಚ್ತಾನೆ. ನೋಡಿದವ. ದಿಸ್ ಈಸ್ ಅಡಿಕೆ ಗಿಡ. ಇದನ್ನ ಸೇಲ್ ಕೂಡ ಮಾಡ್ತಾರೆ. ಇಲ್ಲ ಅಂತಂದರೆ ಜಾಗ ಇದ್ದರೆ ನಾವು ಕೂಡ ಹಚ್ಕೋಬೋದು. ಸೊ ಊರ ಕಡೆ ಇದ್ದರೆ ಎಷ್ಟೊಂದು ತರಕಾರಿಗಳು ಬೆಳಿಬೋದು ನೋಡಿ. ಇದು ಬದನೆಕಾಯಿ ಗಿಡ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ, ಕಾಯಿ ಬಿಟ್ಟಿಲ್ಲ, ಚೆನ್ನಾಗಿದೆ. ಇದು ಬಿಳಿ ಕಲರು ಬದನೆಕಾಯಿ ಬಿಡುತ್ತೆ ನೋಡಿ. ಮನೆ ಹತ್ರ ಎಲ್ಲ ಈ ಥರ ತೋಟಗಳು. ಇದು ಸೀತಾಫಲ ಅಂತ ಬರುತ್ತಲ್ಲ, ರಾಮಫಲ ಅಂತಾರೆ, ಸೀತಾಫಲ ಅಂತಾರೆ, ಅದು ಇದು ಗಿಡ. ಸೊ ಎಲ್ಲ ಕಾಯಿಗಳು ಆಲ್ಮೋಸ್ಟ್ ಎಲ್ಲ ಇದಾಗಿದೆ ನೋಡಿ. ತೋಟದ ಹತ್ರ ಈ ಥರ ಮನೆ ಇದ್ರೆ ಚೆನ್ನಾಗಿರುತ್ತಲ್ವ. ನನಗೆ ಇಷ್ಟ ಈ ಥರ ಎಲ್ಲ ಮನೆ ಹತ್ರ ಎಲ್ಲ ಈ ಥರ ತರಕಾರಿಗಳು ಬೆಳೆಯೋದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಸದ್ಯ ಇಲ್ಲ. ಇದರಲ್ಲಿ ಇದಿದೆ, ಈ ಇರುವೆ ಸಿಕ್ಕಾಪಟ್ಟೆ ಕಚ್ಚುತ್ತಿದ್ದಿರುವೆ ಕಾಯಲ್ಲಿದೆ ನೋಡಿ. ಕುಯ್ಕೊಳ್ಳ ಬೇಡ. ಮನೆ ಹತ್ರನೇ ಕಾಯಿಗಳು. ಇಲ್ಲಿ ಕೆಂಪಾಗಿದೆ, ಒಂದು ಹಣ್ಣಾಗಿದೆ ಅನಿಸುತ್ತೆ, ಮೇ ಬಿ, ನೋಡೋಣ. ವಾವ್, ಹಣ್ಣು ಸಿಕ್ತು. ಹಣ್ಣಾಗಿದೆ ಆ್ಯಕ್ಚುಲಿ. ವಾವ್, ಇದಂತೂ ಸಿಕ್ಕಾಪಟ್ಟೆ ಹಣ್ಣಾಗಿದೆ. ಒಂದು ನಿಮಿಷ ಲೈವಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ.
ವಾವ್. ವಾವ್, ಸೋ ಸ್ವೀಟ್. ಅಕ್ಕ ಪೇರ್ಲೆಕಾಯಿ ಹಿಡ್ದು ಹೇಳದೆ ಅಷ್ಟು ಬಿದ್ದು ಹಣ್ಣಾಗಿದಾವ ತಗೊಳ್ರಿ. ಹೋ ನಾನು ಹಿಂಗೆ ಹೇಳಿದ್ರೆ ತೋರ್ಸೋಣ ಅಂತಲ್ಲ. ಗಿಡ ಹಚ್ಚಿದ್ರೆ ಪ್ರಿಯಾ ಅಲ್ಲ ಆಗಲ್ಲ, ನಮ್ಮನೆಗೆ ಹಚ್ಚಿದವು ಹಿಂಗೆ ಇದಾವ. ನೀ ಕಗ್ಗ ಹಚ್ಬೇಕಾರೆ ನೀವು ಇವು ಹೇಳಲ್ಲ, ಇನ್ನು 4 ವರ್ಷ ಬೇಕವ್ ಈ ದಶ ಗಿಡ ಆಗಕ್ಕ. ನನ್ನವೇ 3 ವರ್ಷ ಆತ್ ಗಿಡ, ಇನ್ನು ಇಷ್ಟ ಇದಾವ. ವರ್ಲಿ ಜಾಗ ಮತ್ತೆ ನಮ್ದು ವರ್ಲಿ ಜಾಗ ಆಗಿದ್ದಕ್ಕ ಹೇಳಲ್ಲ. ಅಂದ್ರೆ ಈ ಕಗ್ ಗಿಡದಂಗ್ ಬೇಗ ಹೇಳಲ್ಲವು, ಎದ್ದು ಮೇಲೆ ಹೇಳಲ್ಲವು ಬೇಗ. ಹಾ ಹಾ ಏನ ಹಾ ಜೋಕಾಲಿ ಬಿದ್ಲಾ, ತಂಗಿ ಬಿದ್ಲು ಅಂತ ಹೇಳೋದು. ಹಾ ತಂಗಿನಾ ಬಾ ಇಲ್ಲಿ ಹೇಳ್ಬಾ, ಹೇಳು ತಂಗಿ ಏನ್ ಮಾಡಿದ್ಲು? ಉಮ್ಮನ್ಲ ಪಾಪ ಕಣ. ಓ ಬಂಗಾರ, ಇಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನಿದ ಮಗನೇ, ಬಂಗಾರಿ. ಹಿಂಗಾಶ್ ಬಾ, ಮೆಟ್ಲು ಇಳಿದು ಬಾ, ಈ ಕಡೆ ಇಳಿದು ಬಾ, ಇಲ್ಲಿ ಬಾ ಬಾ, ನಿಧಾನ ಬಾ. ಹಿಂಗೆ ನೋಡಿ, ಈ ವರ್ಷ ಚಲೋ ಚಿಗ್ರಾಕತ್ತೈತಿ. ಹಚ್ಚಿಡ್ತಾನೆ ಈ ವರ್ಷ. ಹೆಂಗ್ ಬಿದ್ದಿ ಮಗ? ಕುಂದ್ರಿಸಿ ಗಿಡ ಎಷ್ಟು ವರ್ಷ ಆತೊಂದಿ ನೆಲ್ದಾಗ ಐತ್ ನೋಡಿ, ಇಷ್ಟ ಐತಿ. ಹೆರಿ ಮುರಿಯಾನ ಕೈ ಬರುವಂದ, ಎಲ್ಲರೂ ಅಡ್ಡು ಹೊಂಟತನ ಒಂದ್ ಹೆರಿ ಹಚ್ಚಿಡಾನ ಅಂತ ನೋಡ್ತಾನೆ. ವರ್ಷ ಮಳೆಗಾಲ ಕಟ್ಟಿರ್ತಾನ, ಬಿಳಿ ಹಚ್ಚಿ ಬಿಳಿ ಹಚ್ಚಿ ಐತಲ್ಲ, ಹೋಗ್ಬಿಡ್ತು. ರಜ್ಜಿ ಕೆಂಪು ಐತಿ, ಬಾಳ ಐತಿ ನಮ್ಮನೆ. ಅದು ನಮ್ದು ಹಳೆ ಮನೆ ಹತ್ರ ಇತ್ತು. ಎಷ್ಟ್ ಸರಿ ತಂದು ಹಚ್ಚಿದ್ನೇನ ಎಳ್ಳ ಒಂದು ಗಿಡ ಹಚ್ಬೋದು, ನೀರ್ ಹಾಕಕ್ಕಾಗಲ್ಲ. ಕಿರಾಣಿನ ನಾವು ಅಲ್ಲೆಲ್ಲ ನೆನ್ಸಿಟ್ಟಿದ್ ಫ್ರಿಜ್ಜಾಗ ಬಿಸ ಬರ್ತಿರಲ್ಲ, ತಂಪಲ್ಲ ಚಿಕ್ಕಿ, ಬಾಳ ತಂಪಂತಲ್ಲ ಅದು. ನಮ್ಮನೇಲಿ ಮೈ ಇಡ್ಸಕ್ಕೂ ದಿನ ಹಾಳು ಹೊಟ್ಟಿ ಕುಡಿಬೇಕಂತ. ನೀರ್ ಕುಡಿತಾವ ನೋಡು, ರಾತ್ರಿನ ನೆನ್ಸಿರ್ತಾವ. ಕಲ್ಸಕ್ರಿ ಹಾಕಿಬೇಕಂತ. ನಾವ್ ಕಲ್ಸಾಗ ನಾವೇ ಹಂಗ ದಿನ ಒಂದೊಂದು ಮೋಸಂಬಿ ಜ್ಯೂಸು, ಕಾಮ್ ಕಸ್ತ್ರಿ ಬೀಜದ್ದು, ಮಜ್ಜಿಗೆ ಬಂದು ತಿಂಡಿ ಮಾಡ್ಕೊಂಡಿದ್ರಿ. ರೊಟ್ಟಿ, ನಾವು ರೊಟ್ಟಿ ಮಾಡ್ಕೊಂಡಿದ್ವಿ. ಹೀರೆಕಾಯಿ ಟೇಸ್ಟ್ ಬಜ್ಜಿ ಮಾಡಿದ್ಲು, ಉಳ್ಸ್ಬಿಟ್ಟಿಯೋ. ಕೊಬ್ಬರಿಗೆ ಬಂದವ ನನ್ನ ಮಗಳು ಒಂದೈತ್ರಿ ಹೊಂಡ್ರಲ್ಲ. ಮನ ತಿರುಗು, ಹೊಡದ್ಲಾ ತಲೆಗೊಂದು ಬಿಟ್ಲು ಬಡಾರಂತ. ಏನ ಮನ ತಂಗಿ ಬಾ, ಏನಾಗಲ್ಲ ಬಾ. ತಂಗಿ ಅಲ್ಲ ಪಾಪ, ಸಣ್ಣೋಳು, ನಿನ್ಕಿಂತ ಸಣ್ಣೋಳು ಅಲ್ಲ ಗುಂಡಮ್ಮ.
ಹಲೋ ಗುಂಡಮ್ಮನಿ ಚಿನ್ನುಮನಿ ನೀನು ಯಾರ ಮಗನೆ ಗುಂಡಮ್ಮ ಮನೆ ಬಾ ಮಾತಾಡ್ಸ್ಬಾ ಗುಂಡಮ್ಮ ಮಾತಾಡ್ಸ ಬಾ ಹೋಯ್ತು ಬಾಕಂದ ನನ್ನ ಮಗ ಜಾಣ ಪಾಪ ಹೊಡ್ತ ಬಿದ್ರು ಸುಮ್ಮನೆ ಐತಿ ಹೊಡ್ತ ಬಿತ್ತಾ ಹೊಡಿಬಾರ್ದಲ್ವಾ ಮಗನೇ ಅವಳಿಗೆ ಗೊತ್ತಾಗಲ್ಲ ಮಗನೆ ಸಣ್ಣೋಳು ಗುಂಡಮ್ಮನಿ ನೀನು ಆಡಲ್ಲ ಗುಂಡಮ್ಮನೆ ನೀ ಆಡಲ್ವಾ ಹೋಗು ಆಡೋಕೆ ಹೋಗು ಹೋಗಿ ಹೊಡಿಬಾರ್ದು ನೀನು ತುಂಬ ರೌಡಿ ಬೇಬಿ ನೀನು ಅಂತ ಗೊತ್ತು ನನಗೆ ಮಗ ಇವಳು ಕರ್ಕೊಳ್ಳ ಮಗನೆ ಅಶ್ವಿನ್ ಕೊಡೋ ಅವನಿಗೋ ಕೊಡ ಅವನಿಗೆ ಆಟ ಆಡೋಕ್ಕೆ ಹೇಳ್ತಾನೆ ಹೇಳ್ತಾನೆ ತಲೆ ಮೇಲೆ ಹೇಳ್ತಾನೆ ಈ ಬೇಡ ನಿನ್ನವಲ್ಲವು ಹಾಂ ನೀವು ಒಂದ್ರಾಗಾರ ಬಂದೀಯ ನಾನು ಯೂಟ್ಯೂಬಲ್ಲಿ ಲಾಸ್ಟಿನ ದಿನ ತಗೊಳ್ತೀನಿ ಬರೀ ತಿಂಡಿ ಪೋತ್ರಿ ಇವರು ಇಲ್ಲಿ ಯಾವ್ದಿದು ಯಾವ ಕಂಪ್ನಿ ಕಿಂಡು ಜ ಎಲ್ಲಿತ್ತು 4 ಕಿಡ್ಸ್ ಅಂತ ನಿಂತೈತಿ ಮಗನೆ ಓಡೋಕಾರ ಅವ್ರ ಒಳಗಡೆ ಹಾಯ್ ಗಾಯ್ಸ್, ಇವತ್ತು ಬೆಳಗ್ಗೆ ಒಂದು 5:15 ಆಗಿತ್ತು. ಆವಾಗ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು 7 ಗಂಟೆಗೆ ಎದ್ದು ಸ್ವಲ್ಪ ಅದಕ್ಕೆ ಚಪಾತಿ ಎಲ್ಲ ಕೊಟ್ಟಿದ್ರು. ಸೊ ಅದನ್ನೇ ಹಸ್ಬೆಂಡ್ ಆಫೀಸ್ಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ದೆ. ಹಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ರೈಸ್ ಮಾಡ್ಕೊಳ್ತೆ, ಸ್ವಲ್ಪ ರೈಸ್ ಪಾತ್ರ ಮಾಡಿಕೊಟ್ಟೆ. ಮೊನ್ನೆ ಸ್ವಲ್ಪ ಹೊತ್ತಾಯಿತು ಎದ್ದು. ಇವಾಗ ಗುರುವಾರ ಆಗಿರೋದ್ರಿಂದ ಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇದೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಅನಂತರ ರೆಸ್ಟ್ ಮಾಡ್ತೀವಿ. ಕೈತಿ ಓಕೆ. ಫುಲ್ ಮನ್ವಿದಂತೂ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿದೆ. ಯಾಕಂದರೆ ಅಲ್ಲೆಲ್ಲ ಮಕ್ಕಳಿದ್ರು, ಆಟಾಡ್ತಾ ಇದ್ದ. ಮನೆಗೆ ಬೇರೆ ದೊಡ್ಡದಾಗಿತ್ತಲ್ಲ, ಸೊ ಎಲ್ಲ ಆಟಾಡ್ತಾ ಇದ್ದ. ಸೊ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಬೇಜಾರು ಮಾಡ್ದ. ಸೊ ಏನು ಮಾಡೋಕ್ಕಾಗಲ್ಲ, ಇಲ್ಲೂ ಕೂಡ ಅಡ್ಜಸ್ಟ್ ಆಗ್ತಾನೆ. ಅವನು ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತಾನೆ ಮನ್ವಿತ್, ಹಾಗೇನಿಲ್ಲ. ಬಟ್ ಮಕ್ಕಳಲ್ವಾ ಆಟಾಡ್ತಿರ್ತಾರೆ. ಸೊ ಅದೇ ಗುಂಗಲ್ಲಿರ್ತಾರೆ ಅವರು. ಸ್ವಲ್ಪ ದಿನ ಹೋಗಬೇಕು, ಆನಂತರ ಮತ್ತೆ ಅಡ್ಜಸ್ಟ್ ಆಗ್ತಾನೆ. ಮನೀತ್ ಹಾಯ್ ಮಾಡು. ಎಲ್ಲಿ ಹೋಗ್ತಾ ಇದ್ದೀವಿ? ಸಖಿ ಬಾಬಾ ಹೋಗ್ತಾ ಇದ್ದೀವಿ. ನಾನು ಮನ್ವಿತ್ತು ಹೋಗಿ ದರ್ಶನ ತೊಗೊಂಡು ಬರೋಣ ಅಂತ. ಲಾಸ್ಟ್ ವೀಕ್ ಅಂತೂ ಹೋಗೋಕ್ಕಾಗಿಲ್ಲ, ಊರಿಗೆ ಹೋಗ್ತಾ ಇದ್ವಿ. ಊರಿಗೆ ಹೋಗಿದ್ವಿ ಆ್ಯಕ್ಚುಲಿ ಗುರುವಾರ. ಈ ಗುರುವಾರ ಮತ್ತೆ ಬೆಂಗಳೂರು ಬಂದಿದ್ದೀನಿ. ಸೊ ಫಂಕ್ಷನ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಅದಕ್ಕೆಲ್ಲ ಸಖತ್ತಾಗಿ ಸಪೋರ್ಟ್ ಎಲ್ಲ ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಕೂಡ ಯಾರೆಲ್ಲ ಹೊಸಮನೆ ಹಬ್ಬದ್ದು ಆಮೇಲೆ ಹೋಮ್ ಟೂರ್ ಮಾಡಿರೋದು ವಿಡಿಯೋ ನೋಡಿಲ್ಲ, ನಾನು ಅಪ್ಲೋಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ತುಂಬ ದಿನ ಆಯಿತು. ಸೊ ನೋಡಿ, ತುಂಬ ಚೆನ್ನಾಗಿದೆ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ತಪ್ಪದೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ, ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ಫ್ರೆಶ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್ ಮಾಡಿ ಬಾಯ್. ಅಯ್ಯೋ ಅಯ್ಯೋ